ಮಿತವ್ಯಯದ ಜೀವನ ಪದ್ಧತಿ ಅಳವಡಿಸಿಕೊಳ್ಳಿ ಎಂಬ ಪ್ರಧಾನಿ ಮೋದಿ ಹೇಳಿಕೆ ವಿಚಾರವಾಗಿ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಿಂದೆ ನಾರ್ತ್ ಕೊರಿಯಾ, ಸೌತ್ ಕೊರಿಯಾಗೆ ಯುದ್ಧ ನಡೆದಿತ್ತು. ನೆಹರು ಅವರ ಕಾಲದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದಾಗ ಯುದ್ಧದ ಕಾರಣವನ್ನು ಅವರು ಕೂಡ ಹೇಳಿದ್ರು. ಇದು ರೆಕಾರ್ಡ್ ಕೂಡ ಇದೆ. ಈ ಒಂದು ಮಾತು ನಾನು ಹೇಳ್ತಿಲ್ಲ, ಗೋಲ್ಡ್ ಖರೀದಿ ಮಾಡಬೇಡಿ ಅಂತ. ಹಿಂದೆ ಇಂದಿರಾ ಗಾಂಧಿ ಕೂಡ ಹೇಳಿಲ್ವಾ ಇದೇ ಮಾತನ್ನ? 2013 ಕೂಡ ದೇಶದಲ್ಲಿ ಕ್ರೈಸಿಸ್ ಇತ್ತು, ಜಗತ್ತಿನಲ್ಲಿ ಯುದ್ಧ ಇರಲಿಲ್ಲ. ಯಾಕೆ ಚಿದಂಬರಂ ಅವರು ಗೋಲ್ಡ್ ಖರೀದಿ ಮಾಡಬೇಡಿ ಅಂತ ಹೇಳಿದ್ರು? ಯಾವುದೇ ಹಾರ್ಮೋನ್ ಜಲಸಂಧಿ ಬಂದಿರಲಿಲ್ವಲ್ಲ, ಏನಾಗಿತ್ತು ಅವರಿಗೆ ಈ ಒಂದು ಮಾತು ಹೇಳಲಿಕ್ಕೆ? ನಮ್ಮ ಬಳಿ ಬಹಳಷ್ಟು ದೊಡ್ಡ ಪ್ರಮಾಣದ ಅನಿಲ ಶೇಖರಣೆ ಇದೆ, ಸದ್ಯ ನಮಗೆ ಗೋಲ್ಡ್ ಅವಶ್ಯಕತೆ ಅಷ್ಟೇ ಇಲ್ಲ, ಅದೇ ಸಲುವಾಗಿಯೇ ಗೋಲ್ಡ್ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನು 1 ವರ್ಷ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ಈ ಒಂದು ಮಾತಲ್ಲಿ ಏನು ತಪ್ಪಿದೆ? ಇಡೀ ಜಗತ್ತಿನಲ್ಲಿ LPG ಅಭಾವ, ಕೊರತೆ ಕಂಡು ಬರ್ತಿದೆ. ಆ ದೇಶಗಳಲ್ಲಿ ಯುದ್ಧ ಕೂಡ ಆಗಿದೆ. ಇಡೀ ಜಗತ್ತಿನಲ್ಲಿ ಪೆಟ್ರೋಲ್, ಡೀಸೆಲ್ ರೇಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ನಲ್ಲಿರುವಂಥ ಕೆಲವು ಬುದ್ಧಿವಂತರಿಗೆ ಆಲ್ರೆಡಿ ಗೊತ್ತಿದೆ. ಆದರೆ ಇನ್ನು ಕೆಲ ಅತಿ ಬುದ್ಧಿವಂತರಾಗಿದ್ದಾರೆ. ಜಯರಾಮ್ ರಮೇಶ್ ಅಂತವರು, ರಾಹುಲ್ ಗಾಂಧಿ ಅಂತವರು. ಅರಬ್ ಎಮಿರೇಟ್ಸ್, ನ್ಯೂಜಿಲೆಂಡ್, ಯುನೈಟೆಡ್ ಕಿಂಗ್ಡಮ್ ಹಾಗೂ ಇತರೆ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ದೊಡ್ಡ ಪ್ರಮಾಣದಲ್ಲಿ ರೇಟ್ ಹೆಚ್ಚಾಗಿದೆ. ಭಾರತದಲ್ಲಿ ಕೇವಲ 3% ಹೆಚ್ಚಿಸಿದ್ದೇವೆ. ಆದರೆ ಕಾಂಗ್ರೆಸ್ ಪಕ್ಷ ಡೆಸ್ಪರೇಷನ್ ಇಂದ ಈ ರೀತಿಯ ಹೇಳಿಕೆಯೊಂದನ್ನು ನೀಡುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಪಾರ್ಟಿಯ ಭೌತಿಕ ದಿವಾಳಿಕೋರತನ ಹಾಗೂ ದೇಶದ ಹಿತಕ್ಕಿಂತ ತಮ್ಮ ರಾಜಕೀಯ ಹಿತಾಸಕ್ತಿ ಹೆಚ್ಚು ಅನ್ನೋದು ತೋರಿಸುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಒಂದು ಬಹುದೊಡ್ಡ ಇಂಧನ ಕ್ರೈಸಿಸ್ ಕ್ರಿಯೇಟ್ ಆಗಿದೆ. ಇದರಿಂದ ನಮ್ಮ ದೇಶ ಅಲ್ಲ, ಭಾಳಷ್ಟು ದೇಶ ಕಡೆ ಎನರ್ಜಿ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದ್ದಾರೆ. ಎನರ್ಜಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ. ಯಾವ್ಯಾವ ದೇಶದೊಳಗೆ? ಭಾಳ ದೊಡ್ಡ ಎಕಾನಮಿಕಲಿ ಭಾಳ ಮುಂದುವರೆದಂಥ ದೇಶದಾಗ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಕೆಲವು ದೇಶದೊಳಗೆ ಈ ಆಯಿಲು ಮತ್ತು ಗ್ಯಾಸು ಲಭ್ಯತೆ ಇದೆ. ಹಾಗಾಗಿ ಇದರ ಸಪ್ಲೈ ಚೈನು ಇದು ಬಂದಾದರೆ ಇದು ಭಾರಿ ದೊಡ್ಡ ಎಕಾನಮಿಗೆ ಒಂದು ಆಘಾತವನ್ನು ಉಂಟು ಮಾಡ್ತದೆ. ಈಗ ಯಾವಾಗ ಎಕಾನಮಿ ಮೇಲೆ ಆಘಾತ ಉಂಟಾಗ್ತದೆ, ಈಗ ಉದಾಹರಣೆಗೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ, ಲಾಜಿಸ್ಟಿಕ್ ಮೇಲೆ ಯಾವಾಗ ಪರಿಣಾಮ ಬೀರಲಿಕ್ಕೆ ಶುರು ಆಗ್ತದೆ, ಆವಾಗ ಪ್ರಧಾನಮಂತ್ರಿಗಳೇನು ಹೇಳಿದ್ದಾರೆ, ಇದು ಸಾಮಾನ್ಯ ವ್ಯಕ್ತಿಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀಳ್ತದೆ. ಅದಕ್ಕೆ ನಾವು ಈಗ ಮಿತವ್ಯಯವನ್ನು ಮಾಡಬೇಕು ಅಂತ. ನೀವು ನನಗನ್ನಿಸ್ತದೆ, ಸಿಂಗಾಪುರ ಒಂದು ಸಣ್ಣ ರಾಷ್ಟ್ರ, ನಮ್ಮ ಬೆಂಗಳೂರು ಇದ್ದಷ್ಟದ, ಅಲ್ಲಿ ಗೊಬ್ಬರನೂ ಬೇಕಾಗಿಲ್ಲ. ಮೇನ್ಲಿ ನಮಗೆ ಸೆಕೆಂಡ್ ಲಾರ್ಜೆಸ್ಟ್ ನಮ್ದು ಕನ್ಸಂಪ್ಷನ್ ಇರೋದ್ರಾಗ ರಸಗೊಬ್ಬರದಾಗ, ಪೆಟ್ರೋಲಿಯಂ ಪ್ರಾಡಕ್ಟ್ ಮೂಲಕ. ಆ ರಸಗೊಬ್ಬರ ಅಲ್ಲಿ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಎವ್ರಿಥಿಂಗ್ ಈಸ್